ತುಂಗಭದ್ರಾ ನದಿಗೆ ಹೆಚ್ಚುವರಿ ನೀರು ಬಿಡುಗಡೆ ಆದ ಹಿನ್ನೆಲೆಯಲ್ಲಿ ರಾಯರು ತಪಸ್ಸು ಮಾಡಿದ ಜಪದ ಕಟ್ಟೆ ಜಲಾವೃತವಾಗಿದೆ. ರಾಯಚೂರಿನ ಎಲೆಬಿಚ್ಚಾಲಿಯಲ್ಲಿರುವಂತಹ ಜಪದ ಕಟ್ಟೆ ರಾಯರು 13 ವರ್ಷ ತಪಸ್ಸು ಮಾಡಿದ್ರು ಅನ್ನುವಂತಹ ಒಂದು ಪ್ರತೀತಿ ಇಲ್ಲಿದೆ. ಮಂತ್ರಾಲಯದಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿದೆ ರಾಯಚೂರಿನ ಎಲೆಬಿಚ್ಚಾಲಿ ಗ್ರಾಮ. ತುಂಗಭದ್ರಾ ನದಿಗೆ 1 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ಸ್ ನೀರನ್ನು ಬಿಡುಗಡೆ ಮಾಡಿದ ಹಿನ್ನೆಲೆಯಲ್ಲಿ ಈಗ ರಾಯರ ಜಪದ ಕಟ್ಟೆ ಜಲಾವೃತವಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಇಲ್ಲೇ ಇರುವಂತಹ ಶಿವಲಿಂಗ ಕೂಡ ಇದೀಗ ಜಲಾವೃತವಾಗಿದೆ. ನೀರು ಎಲ್ಲೆಡೆಯೂ ಕೂಡ ನೀರಿನಿಂದ ಆವೃತವಾಗಿದೆ. 13 ವರ್ಷ ರಾಯರು ಜಪ ಮಾಡಿದಂತಹ ಜಪಕಟ್ಟೆ ಕೂಡ ಇದೀಗ ಜಲಾವೃತವಾಗಿದೆ, ನೀರಿನಿಂದ ಆವೃತವಾಗಿದೆ. ಯಾಕಂತಂದರೆ ಅತಿ ಹೆಚ್ಚು ನೀರು ಬಿಡುಗಡೆ ಮಾಡಲಾಗಿದೆ. ಮಳೆ ಜಾಸ್ತಿ ಆದ ಹಿನ್ನೆಲೆಯಲ್ಲಿ ಇದೀಗ ಸುತ್ತಮುತ್ತಲಿನ ಗ್ರಾಮದ ಜನತೆಗೆ ಈಗ ಪ್ರವಾಹದ ಭೀತಿ ಒಂದು ಕಡೆ ಆದರೆ ಮತ್ತೊಂದು ಕಡೆ ಜಾಲೆಕಟ್ಟೆ ಏನಿದೆ. ಸೊ ಇಲ್ಲಿ ಜಪ ಮಾಡಿದ್ರು ರಾಯರು ಅನ್ನೋದು, 13 ವರ್ಷ ಇಲ್ಲೇ ಜಪ ಮಾಡಿದ್ರು ಅನ್ನೋದು ಮಂತ್ರಾಲಯದಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿದೆ. ರಾಯಚೂರು ಜಿಲ್ಲೆಯಲ್ಲಿರುವಂತಹ ಗ್ರಾಮ ಇದು. ಈ ಗ್ರಾಮದಲ್ಲಿರುವಂತಹ ಈ ಜಪದ ಕಟ್ಟೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಬೇಗ ಎಲ್ಲಪ್ಪ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅನಿಲ್ ಕುಮಾರ್, ನೋಡ್ತಾ ಇದ್ದೀವಿ ಜಪದ ಕಟ್ಟೆ ಇದೀಗ ಜಲಾವೃತವಾಗಿದೆ. ಈ ಹಿಂದೆ ಕೂಡ ಇದೇ ರೀತಿಯಾಗಿ ಹಲವು ಬಾರಿ ಜಲಾವೃತವಾಗಿತ್ತು. ಆದರೆ ಈ ಬಾರಿ ಅತಿ ಹೆಚ್ಚು ನೀರನ್ನು ಹರಿಬಿಡಲಾಗಿದೆ. ಸುತ್ತಮುತ್ತಲಿನ ಗ್ರಾಮಸ್ಥರ ಪರಿಸ್ಥಿತಿ ಹೇಗಿದೆ? ಇನ್ನು ದೇವಸ್ಥಾನಕ್ಕೆ ಯಾರು ಈ ಸಂದರ್ಭದಲ್ಲಿ ಬರೋದಕ್ಕೂ ಕೂಡ ಆಗ್ತಾ ಇಲ್ಲ. ಡೀಟೇಲ್ಸ್ ನೋಡೋದಾದ್ರೆ ಶಿಲ್ಪ, ನಿಜವಾಗ್ಲು ಏನು ತುಂಗಭದ್ರಾ ನದಿಗೆ 1 ಲಕ್ಷಕ್ಕೂ ಅಧಿಕ ನೀರು ಬಿಟ್ಟಿರುವಂತಹ ಹಿನ್ನೆಲೆಯಲ್ಲಿ ರಾಯಚೂರು ತಾಲೂಕಿನ ಎಲೆಬಿಚ್ಚಾಲಿ ಗ್ರಾಮ ಎನ್ನುವಂತ ಗ್ರಾಮದ ಪಕ್ಕದಲ್ಲಿರುವಂತ ರಾಯರು ತಪಸ್ಸು ಮಾಡಿರುವ ಕಟ್ಟೆ ಅಂತಲೇ ಒಂದು ಹೆಸರು ಆಗಿರುವಂತಹ ಪ್ರತೀತಿ ಇರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಇವತ್ತು ಏನು 1 ಲಕ್ಷಕ್ಕೂ ಅಧಿಕ ನೀರು ಬಿಟ್ಟಿರುವಂತಹ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಅಲ್ಲಿ ಜಪದ ಕಟ್ಟೆ ಮಾತ್ರ ಸಂಪೂರ್ಣವಾಗಿ ಜಲಾವೃತ ಆಗಿರುವಂತದ್ದು. ಏನೋ ಮಂತ್ರಾಲಯದಿಂದ 30 ಕಿಲೋಮೀಟರ್ ದೂರದಲ್ಲಿರುವಂತ ಏನು ರಾಯರ ಜಪ ಕಟ್ಟೆ ಆಗಿರುವಂತದ್ದು ಅಲ್ಲಿ ಎಲೆಬಿಚ್ಚಾಲಿಯಲ್ಲಿ ಗ್ರಾಮದಲ್ಲಿರುವಂತದ್ದು ಅದು ಜಲಾವೃತ ಆಗಿರೋದ್ರಿಂದ ಇವತ್ತು ಅಲ್ಲಿರುವಂತ ಭಕ್ತರು ಕೂಡ ಏನೋ ಒಂದು ದರ್ಶನಕ್ಕೆ ಹೋಗೋಕೆ ಆಗ್ತಾ ಇಲ್ಲ ಅಂತ ಹೇಳಿ ಅಲ್ಲಿರುವಂತ ದೇವಸ್ಥಾನದ ಆಡಳಿತ ಮಂಡಳಿ ಕೂಡ ಒಂದು ಮಾಹಿತಿ ನೀಡ್ತಾ ಇದೆ. ಶಿಲ್ಪ, ಓಕೆ, ಧನ್ಯವಾದ ಅನಿಲ್ ಕುಮಾರ್ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.